ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ನಿಮಗೆ ನಾನಿವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ, ಹುಣಸೂರು ತಾಲೂಕಿನ ರೈತ ಸಂಘ, ರೈತ ಪರ್ವ ಹಾಗೂ ಹಸಿರು ಸೇನೆಯವರು 5ನೇ ತಾರೀಕು ಗುರುವಾರ ಹುಣಸೂರಿನ ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಹಾಕ್ಕೊಂಡಿದೆ. ಆ ಪ್ರತಿಭಟನೆ ಪಡುವಕೋಟೆ ಹಾಗೂ ದೊಡ್ಡಕೊಪ್ಪಲು ಗ್ರಾಮದ ರೈತರುಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸಿ ಅಂತೇಳಿ ಹುಣಸೂರು ತಾಲೂಕಿನ ರೈತ ಸಂಘ, ರೈತ ಪರ್ವದವರು ಹುಣಸೂರು ತಾಲೂಕಿನ ತಹಸೀಲ್ದಾರರವರ ಕಚೇರಿಗೆ, ಎ ಸಿ ರವರ ಆಫೀಸಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಾವು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದರು. ಇದರ ಅಂಗವಾಗಿ ಅಲ್ಲಿ ಅಧಿಕಾರಿಗಳು ಏನು ಫೆಬ್ರವರಿ 5ನೇ ತಾರೀಕು ಗುರುವಾರ ನೀವು ಬನ್ನಿ, ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದರು ಅಂತೇಳಿ ಎಲ್ಲ ರೈತರು ಸಹ 5ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಒಂದು ಕಡೆ ಅಂದರೆ ತಾಲೂಕು ಆಫೀಸಿನ ಕಚೇರಿ ಎದುರುಗಡೆ ಸೇರಿದರು. ಅಲ್ಲಿಂದ ಪ್ರತಿಭಟನೆಯಲ್ಲಿ ಕೂಗ್ತಾ ತಾಲೂಕು ಆಫೀಸಿನ ಎದುರುಗಡೆ ಹೋದರು. ಆದರೆ ಬಹಳ ಹೊತ್ತಿನವರೆಗೂ ಸಹ ಆ ಒಂದು ಪ್ರತಿಭಟನೆಯಲ್ಲಿರುವಂತಹ ರೈತರನ್ನು ಭೇಟಿ ಮಾಡೋದಕ್ಕೋಸ್ಕರವಾಗಿ ಯಾವುದೇ ಅಧಿಕಾರಿಗಳು ಬರಲಿಲ್ಲ ಅಂಥೇಳಿ ರೈತರು ರೊಚ್ಚಿಗೆದ್ದಿದ್ರು. ಅಧಿಕಾರಿಗಳ ವಿರುದ್ಧ ಒಂದು ಧಿಕ್ಕಾರವನ್ನು ಕೂಗ್ತಾಯಿದ್ರು. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣೇಗೌಡರವರು, ಹುಣಸೂರು ತಾಲೂಕಿನ ಯುವ ಅಧ್ಯಕ್ಷರಾದಂತಹ ವಿನೋದ್ ಕುಮಾರ್ ಗೌಡರವರು, ರಾಜ್ಯಾಧ್ಯಕ್ಷರಾದಂಥ ಅರಳಾಪುರ ಮಂಚೇಗೌಡರು ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂತಹ ಮೋದೂರು ಮಹೇಶ್ ಅವರು, ತಾಲೂಕು ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ನಿಂಗರಾಜರವರು ಹಾಗೂ ರೈತ ಪರ್ವದ ರಾಜ್ಯಾಧ್ಯಕ್ಷರಾದಂಥ ಅಂದರೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಎಲ್ಲರೂ ಸೇರಿ ಮಾತನಾಡಿದರು. ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಸಂಜೆ 4ರ ತನಕ ಪ್ರತಿಭಟನೆ ಮುಂದುವರೆದಿತ್ತು. ನಂತರ ಅಧಿಕಾರಿಗಳು ಅಂದರೆ ಎ ಸಿ ರವರು ಅಲ್ಲಿಗೆ ಆಗಮಿಸಿದರು ಹಾಗೂ ರೈತರನ್ನು ಕರೆದು ಮಾತಾಡಿ 19ನೇ ತಾರೀಕು ಫೆಬ್ರವರಿಯಲ್ಲಿ ನಾನೇ ನೇರವಾಗಿ ಪಡುವಕೋಟೆ ದೊಡ್ಡಕೊಪ್ಪಲು ಗ್ರಾಮದ ಹತ್ರ ಬರ್ತೀನಿ, ರೈತರಿಗಾದ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅವರು ಮಾತನ್ನು ಹೇಳಿದ ನಂತರ ರೈತರು ಅಲ್ಲಿಂದ ಹೊರ ನಡೆದರು. ಇದರ ಎಲ್ಲ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ. ಬನ್ನಿ, 5ನೇ ತಾರೀಕು ಫೆಬ್ರವರಿ ಹುಣಸೂರು ತಾಲೂಕಿನ ಕಚೇರಿಯ ಮುಂದೆ ಏನು ನಡೀತು ಅನ್ನೋದನ್ನು ನಾವು ನೋಡ್ಕೊಂಡ್ತೇವೆ. ಏನಿವತ್ತು ಸಾಗುವಳಿ ಕೊಡ್ತಕ್ಕಂಥ ವಿಚಾರದಲ್ಲಿ ಹೆಗ್ಗಡದೇವನಹಳ್ಳಿ ಕೋಟೆ ತಾಲೂಕು ಪಡುವಕೋಟೆ ಕಾವಲು ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಒಂದು ಬೃಹತ್ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಧರಣಿ ಚಳುವಳಿಯ ಕಾರ್ಯಕ್ರಮದ ಸಮ್ಮುಖವನ್ನ ಈ ರಾಜ್ಯ ಕಂಡಂತಹ ರೈತಪರ ಹೋರಾಟಗಾರರಾದಂತಹ ರಾಜ್ಯಾಧ್ಯಕ್ಷರಾದಂತಹ ಅರಳಾಪುರ ಮಂಜೇಗೌಡರು ಬಾಗಲಕೋಟೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವು ಸಹ ಕಾಯ್ತಾ ಇದ್ದೀವಿ. ಅವ್ರಿಗೂ ಸಹ ನಾನು ಅವರ ಬರುವಿಕೆಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಯುವ ಘಟಕದ ಅಧ್ಯಕ್ಷರಾದಂತಹ ದೇವನಹಳ್ಳಿ ವಿನೋದ್ ಕುಮಾರ್ ಗೌಡರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲ ಪರವಾಗಿ ನಮ್ಮೆಲ್ಲ ಹುಣಸೂರು ತಾಲೂಕಿನ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವಿವಿಧ ಪರ ರೈತಪರ ಸಂಘಟನೆಗಳ ರಾಜ್ಯ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಪೆಂಜಳ್ಳಿ ನಾಗರಾಜಗೌಡರು ಸಹ ಆಗಮಿಸಿದರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಅಂತ ಹೇಳಿ ನೂತನವಾಗಿ ನಮ್ಮ ಜಯರಾಮೇಗೌಡರು ಮುಖಾಯನೋಸಂಡಿ ಅವ್ರಿಗೂ ಸಹ ನಾನು ನಮ್ಮ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಈ ಧರಣಿ ಕಾರ್ಯಕ್ರಮದ ಮುಂಚೂಣಿ ನಾಯಕರು ರೈತರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ಇವತ್ತು ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದಂತಹ
ಕರ್ನಾಟಕ ರಾಜ್ಯ ಕೃಷಿ ವಿದ್ಯುತ್ ಪಂಪ್ ಬಳಕೆದಾರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತ ನಮ್ಮ ದೊಡ್ಡಪ್ಪ ಕೃಷ್ಣೇಗೌಡರ ನೇತೃತ್ವದಲ್ಲಿ ಇವತ್ತೇನಿವತ್ತು ಕುಡುಕೋಬೆ ಕಾವಲಲ್ಲಿ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ಏನಿವತ್ತು ಗ್ರಾಮ ಠಾಣಕ್ಕೆ ಮೀಸಲಿಟ್ಟಿದ್ದ ಜಾಗದಲ್ಲಿ ಇವತ್ತು ಸಾಗುವಳಿಯನ್ನು ಮಂಜೂರು ಮಾಡಿದ್ದಾರೆ. ಅದನ್ನು ಕೂಡಲೇ ರದ್ದು ಮಾಡಬೇಕು ಅಂತೇಳಿ ರೈತರ ಪರ ಇವತ್ತು ಪಂಚಕತ್ತಿ ನಿಂತಿರ್ತಕ್ಕಂಥ ನಮ್ಮ ಕೃಷ್ಣೇಗೌಡರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತೀನಿ. ಅದೇ ರೀತಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಸಹ ಇದ್ದಾರೆ. ನಮ್ಮ ಚಿಕ್ಕನಂಜನವರು ಬಂದ್ಕುಪ್ಪೆ ಅವ್ರಿಗೂ ಸಹ ನಾನು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ರಾಮೇಗೌಡರು ಇದ್ದಾರೆ. ಪ್ರಿಯಾಪಟ್ಟ ತಾಲೂಕು ಅಧ್ಯಕ್ಷರು ಸಿಂಹದ ಮರಿ ಯಾವುದೇ ವಿಷಯವನ್ನು ನೇರವಾಗಿ ಲೈವ್ ಮುಖಾಂತರ ಇವತ್ತು ಜನಗಳಿಗೆ ತೋರ್ತಕ್ಕಂಥ ಪ್ರಿಯಾಪಟ್ಟ ತಾಲೂಕು ಅಧ್ಯಕ್ಷರಾದಂತ ಚಪ್ಪಲದಲ್ಲಿ ಅಜಿತ್ ಅವರು ಇದ್ದಾರೆ. ಅವರು ಸಹ ಮುಂದೆ ಬರಬೇಕು. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಹುಣಸೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಯಜ್ಞೂರು ನಿಂಗರಾಜ್ ಅವರು ಈ ಒಂದು ಸಾರಥ್ಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ವೈಮಡಿಯವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಪ್ರಕಾಶ್ ಅವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಬಿಳಿಕೆರೆ ರವಿಯವರು ಕಾಲ್ತಾರೆ ಇದ್ದಾರೆ, ಬಿಳಿಕೆರೆ ರವಿಯವರು ಇದ್ದಾರೆ, ನಮ್ಮ ಚಂದ್ರರಾಜ್ ಅವರು ಇದ್ದಾರೆ, ಪ್ರಕಾಶ್ ಅವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ತಾಯಮ್ಮನವರು, ಬಲವೇಂದ್ರವರು, ನಮ್ಮ ಜಯಲಕ್ಷ್ಮಿ ಮಹಿಳಾ ಅಧ್ಯಕ್ಷರು ಬಿಳಿಕೆರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಸಹ ಮುಖಂಡಗಳೇ. ಏಕೆಂದ್ರೆ ನಾನು ಎಲ್ಲರೂ ಸಹ ಹೆಸರನ್ನ ಹೇಳಲಿಕ್ಕೆ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷಗಳೇ. ಏಕೆಂತಂದ್ರೆ ಅವನೊಬ್ಬ ಶಾಲಾಕಿ ಇರ್ಲಿ, ರೈತರ ಪರ ಯಾರು ಹೋರಾಟ ಮಾಡಿ ಧ್ವನಿಗೂಡಿಸ್ತಾನೆ ಅವನ ಅಧ್ಯಕ್ಷರೇ. ಇದೆ ಬಗೆಹರಿಸಂತ ಕೆಲಸ ನಾನು ಮಾಡ್ತೀನಿ ಅನ್ಬಿಟ್ಟು ಲಕ್ಷ್ಮೀಕಾಂತ್ ರೆಡ್ಡಿ ಅವರು BC ಅವರು ಮನವಿ ಕೊಟ್ಟು ಮಾತಾಡಿದ್ರು. ಆದ್ರೆ ಇಲ್ಲಿ ಗಂಟ್ಲು ಅದ್ರ ಬಗ್ಗೆ ಬರೀ ಅಲ್ಲಿಗೆ ಮಾತ್ರ ಸೀಮಿತ ಆಯ್ತು. ನಮ್ಮ ಏನಾಗಿದೆ ಅಂದ್ರೆ ನಮ್ಮ ಅಧಿಕಾರಿಗಳು ಬರ್ತಾರೆ, ಏನ್ ರೈತ ಸಂಘಟನೆಗಳು ಬರ್ತಾರೆ, ಒಂದು ದಿನ ಕೂತ್ಕೋತಾರೆ, ತಪ್ಪಿದ್ರೆ 2 ದಿನ ಕೂತ್ಕೋತಾರೆ. ಏನ್ ಮಾಡ್ಕೊಳಕ್ ಆಯ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವ್ರೆ ಯಾರು ನಮ್ಮ ಅಧಿಕಾರಿ ವರ್ಗದವರು. ಆದ್ರೆ ನಮ್ಮ ರೈತ ಸಂಘಟನೆ ಚಳವಳಿಗಳು ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿರೋರು ಆ ಕೆಲಸ ಇಮಿಡಿಯೇಟ್ಲಿ ಮಾಡ್ಕೊಡ್ತಾರೆ. ಆದ್ರೆ HD ಕೋಟೆಯಲ್ಲಿರುವಂತ ತಹಸೀಲ್ದಾರ್ ಅವರಲ್ಲ ಶ್ರೀನಿವಾಸ್ ಅವರು, ಅವರಂತ ಉಡಾಪೆ ಅಧಿಕಾರಿ ನಾವು ನೋಡೇ ಇಲ್ಲ, ನೋಡಕ್ಕೂ ಸಾಧ್ಯ ಇಲ್ಲ. ಇಂಥ ಉಡಾಪೆ ಕೊಡಂತ ಅಧಿಕಾರಿ ನಾವು ನೋಡೂ ಇಲ್ಲ, ನೋಡಕ್ ಹಾಕೂ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಏನಕ್ಕಪ್ಪ ಅಂದ್ರೆ ನೀವು ಏನೇ ಮಾಡ್ಕೊಂಡ್ರು, ನೀವು ಪ್ರತಿಭಟನೆ ಮಾಡ್ತೀರಾ ಮಾಡ್ಕೊಡ್ರಿ, ಆದ್ರೆ ಇವ್ರ ಬೆಂಬಲ ಯಾರಿಂದಿದೆ ಅನ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕಷ್ಟೇ. ಯಾಕೆಂದ್ರೆ ಒಬ್ಬ ಅಧಿಕಾರಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ. ಇಲ್ಲ ಅಂದ್ರೆ ಒಂದು ತಾಲೂಕಲ್ಲಿ ಅಷ್ಟು ಮಟ್ಟ ಆ ಜಾಗದಲ್ಲಿ ನಾವು ರೈತ ಸಂಘದವರು ಇರ್ತೀವಿ. ಅಧಿಕಾರಿಗಳು ಕಿವಿ ಕೊಟ್ಟು ಕೇಳ್ಕೊಳ್ಳಿ. ನೀವು ಇವತ್ತು ಈ ಜಾಗಕ್ಕೆ ಬರ್ತೀರಿ, ಇದು ನಮ್ದು ಆಫೀಸ್, ಇದು ನಮ್ಮ ಆಫೀಸ್ಗೆ ನೀವು ಬರ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯಗಳನ್ನ ನಮ್ಮ ರಫೀಕ್ ಅವರು ಹೇಳ್ದಂಗೆ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಹಾಗೆ ಈ ಒಂದು ಚಳವಳಿಯ ಉದ್ದೇಶ ಇದು ಅಕ್ರಮ ಸಾಗುವಳಿ ರದ್ದತಿ ಚಳವಳಿ. ನಾವು ಇದೇ ಪುತ್ತೂರಿನಲ್ಲಿ ನಮ್ಮ ರೈತನ್ನ ಗೋ ಹಂತಕ ಅಂತ ಮಾಡಿದ್ರು ಯಾರು, ಇದೇ ಅಧಿಕಾರಿ ವರ್ಗಗಳು. ಅವನು ಗೋ ಹಂತಕ ಅಲ್ಲ, ನಮ್ಮ ರೈತ ಗೋ ರಕ್ಷಕ ಅನ್ನೋದನ್ನ ಇದೇ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ನಮ್ಮ ಅಳಾಪುರದ ಮಂಜೇಗೌಡ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಏನು ವಿನೋದ್ ಗೌಡರ ನೇತೃತ್ವದಲ್ಲಿ FIR ಆಗಿರೋದನ್ನ ವಜಾ ಮಾಡಿಸಿ ಇವತ್ತು ನಮ್ಮ ರೈತ ಯಾವುದೇ ಕಾರಣಕ್ಕೂ ಗೋವುಗಳನ್ನ ಹತ್ಯೆ ಮಾಡುವನಲ್ಲ, ಗೋವುಗಳ ರಕ್ಷಕ ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ಸಾರಿದ್ದೀವಿ. ಆದ್ರಿಂದ ಏನು ಅಧಿಕಾರಿಗಳು ರೈತರ ಮೇಲೆ ನೀವು ಕರುಣೆ ತೋರ್ಬೇಡಿ, ಯಾವುದೇ ಕಾರಣಕ್ಕೂ ನೀವು ಕರುಣೆ ತೋರ್ಬೇಡಿ. ನೀವು ಮಾಡುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ. ಭ್ರಷ್ಟಾಚಾರ ಸಾಬೀತಾಯ್ತು ಅಂತಂದ್ರೆ ಅವನ್ನ ಸಸ್ಪೆಂಡ್ ಎಲ್ಲ ಮಾಡೋದು, ಡಿಸ್ಮಿಸ್ ಮಾಡ್ಬೇಕು. ಅವನ ಜಾಗ ಖಾಲಿ ಆಗ್ತದೆ, ಇನ್ನೊಬ್ಬ ನಿರುದ್ಯೋಗಿ ಯುವಕ ಆ ಜಾಗಕ್ಕೆ ಬರ್ತಾನೆ, ಬರುವಾಗಲೇ ಅವನಲ್ಲಿ ಒಂದು ಎಚ್ಚರಿಕೆ ಇರ್ತದೆ, ನಾನು ಬರುವಂತ ಜಾಗದಲ್ಲಿ ಒಬ್ಬ ಆಗ್ಲೇ ಡಿಸ್ಮಿಸ್ ಆಗೋನು, ಇನ್ಮೇಲೆ ನಾನು ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂತ. ಆದ್ರೆ ಇದ್ರ ವ್ಯವಸ್ಥೆ ಯಾಕೆ ನಾವು ಯಾರು ಕೊಡ್ತೀವಿ ಕಂಪ್ಲೇಂಟ್? ತಹಸೀಲ್ದಾರ್ ಸರಿ ಇಲ್ಲ ಅಂತ AC ಕೊಡ್ತೀವಿ, AC ಸರಿ ಇಲ್ಲ ಅಂತ DC ಕೊಡ್ತೀವಿ. ಒಬ್ಬ ತಹಸೀಲ್ದಾರ್ನ ಉಳಿಸ್ಕೊಳ್ಳೋದಕ್ಕೆ DC ಮತ್ತೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೆ ಯಾರು ನ್ಯಾಯ ತಪ್ಪಿಸ್ಕೊಡೋದಿಲ್ಲ. ಮರ್ಯಾದೆಯಿಂದ ನಮ್ಮ ಕೆಲಸವನ್ನ ಸರಿಪಡಿಸ್ಬಿಟ್ಟು ನೀವು ರಿಸೈನ್ ತಗೊಂಡ್ರಿ.
ಬೇರೆ ತಾಲೂಕು. ಅಲ್ಲಿವರೆಗೆ ನಾ ಚಳವಳಿ ಮಾಡಕ್ ಬಿಡೋದಿಲ್ಲ. ನಿಮ್ ದರ್ಖಾಸ್ ಕಮಿಟಿಲಿ ಇರೋರೇ ಕಳ್ರು. ಆ ದರ್ಖಾಸ್ ಕಮಿಟಿ ಡೈರೆಕ್ಟರ್ ಕೇಳ್ತಾನೆ 420 ನಿಮ್ಮ ಅಪ್ಪನ ಕೊಟ್ಟಿಯಾ ಅಂತ ಕೇಳ್ತಾನೆ. ಯಾವನೋ ಚಂಡಗಣ್ಣ ಅಂತಲೇ ಕೆಲವರು ನಿಮ್ಮ ಅಪ್ಪನ ಕೊಟ್ಟಿ ಅಂತ. ಅವನು ನಾನು ಹುಟ್ಟಾಗ ನಮ್ಮ ಅಪ್ಪುಟ್ಟಾಗ ಅವ್ನ ಜೈಲ್ ಬಿದ್ದಿದ್ನೋ 420. 420 ನನ್ಗೆ ನಾನು ಕೆಲವ್ರು ದರ್ಖಾಸ್ ಕಮಿಟಿ ಡೈರೆಕ್ಟರ್. ಅವ್ನು ಯಾರ್ರಿ? ಅವನೇನ್ ಸುಪ್ರೀಮಾ? ಏನಾದ್ರು ಸುಪ್ರೀಂ ಕೋರ್ಟ್ ಜಡ್ಜ ಅವನು? ದರ್ಖಾಸ್ ಕಮಿಟಿ 19ಕ್ಕೆ ಕಮಿಟಿ ಪಾಸ್ ಮಾಡ್ತಾವ್ರೆ. ನಾವು ಹೋಗಿ ಕೇಳಿ ನಾವು ಮಾತಾಡ್ತಾನೆ. 20ಕ್ಕೆ AC ಮೇಡಮ್ಗೆ ಮನವಿ ಕೊಟ್ಟಿದೀವಿ. AC ಮೇಡಮ್ ಇಲ್ಲಿ ರೆಕಾರ್ಡ್ ಎಲ್ಲ ಪುಟ್ ಅಪ್ ಮಾಡಿ ಪ್ರಪೋಸಲ್ ಕೋಟೆ ಕಳ್ಸೋದ್ರೊಳಗೆ 27 ಕಳ್ಸೋರೆ ಸೂಕ್ತ ಪರಿಶೀಲನೆ ಮಾಹಿತಿ ಕೊಡುವಂತ. 28ಕ್ಕೆ ಕಿಮ್ಮತ್ ಕಳಿಸ್ತಾವನಲ್ಲ ಒಬ್ಬ ತಹಸೀಲ್ದಾರ್ಗೆ. ಅವ್ನು ಯಾವ ಕೆಲಸ ಮಾಡ್ಕೊಂಡಿದ್ದೀನ್ರಿ? ಅವನು ಒಬ್ಬ AC ಮೇಡಮ್ ಇದ್ದು ಸುಪ್ರೀಂ ಅವ್ನು ಯಾವ ತಹಸೀಲ್ದಾರ್? AC ಅಂದ್ರೆ ಏನು? 4 ತಾಲೂಕು ಅಧಿಪತಿ ಇವನ್ನೆಲ್ಲೋ 420 ಫ್ರಾಡು ತಾಲೂಕಲ್ಲಿ ಇಟ್ಕೊಂಡು ಮಾಡಬಾರ್ದು ಮಾಡಿದ್ರೆ ರೈತರಿಗೆ ದುಡ್ಡು ಸಲುವಾಗಿ ಆ MLA ಕಟ್ಕೊಂಡು ಆ ಡೈರೆಕ್ಟರ್ಗಳು ಕಟ್ಕೊಂಡು ಅದಕ್ಕೊಬ್ಬ ಕ್ರಿಮಿನಲ್ ಫ್ರಾಡ್ ಅವನೇ. ಬೇರೆ ಕಡೆ ಒಬ್ಬ VA ಅವನೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವನು ದುಡ್ಡ ಹೊಡೆದಿ ಕೊಡ್ತಾ ಇರೋದು. ಇವ್ರು ಆ ದುಡ್ಡ ತಿಂದು 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 ಏನ್ ಮಾಡಕ್ಕಾಗದ ಇವ್ರು? ವಜಾ ಮಾಡ್ಬೇಕು. ವಜಾ ಮಾಡ್ಬೇಕು. ಬಡವರು ಬಗ್ರಿದ್ದಾರೆ, ಸಾಲಕ ಸ್ಕೂಲ್ ಮಕ್ಕಳಿಗೆ ಶಿಶುವಾರಕ್ಕೆ ಮತ್ತೊಂದು ಮುಗಿದೊಂದಕ್ಕೆಲ್ಲ ಜಾಗ ಬೇಕು. ಅಂತದನ್ನ ಸಾರ್ವಜನಿಕ ಸ್ವತ್ತನ್ನ ಮಾನ್ಯ ಉಪವಿಭಾಗಾಧಿಕಾರಿಗಳು CM ಈಶ್ವರ್ ಕಾಲದಿಂದ ಇಟ್ಟದು. ರಾಜ್ಯಪಾಲರಿದ್ರು ಅವ್ರ ಕಾಲದಿಂದ ಬರ್ದವ್ರೆ. ವಿಜಯಶಂಕರ್ ಗ್ರಾಮ ಠಾಣಾ ಅಂತ ಸ್ಕೆಚ್ ಆಗಿದೆ 1983 ಇಸ್ವಿಲಿ. ಆಗಿನ ಕಾಲದ ಇಒ, ಆಗಿನ ಕಾಲದ HD ಕೋಟೆ ತಾಲೂಕು ಇಒ ತೋಡು ಬಾವಿಯನ್ನ ತೋರಿಸಿ ಅದು ಹಾನಿ ಇದೆ ಪ್ರೆಸೆಂಟೆಡ್. ಅಂತದೆಲ್ಲ ಬಿಟ್ಬಿಟ್ಟು ಈಗ ಊರಿಗೆ ಅಂತ ಸಾಗುವಳಿ ಕೊಟ್ರೆ ರೈತನಿಗೆ ಅಂತ ಯಾವ ಅರ್ಥ? ಸರ್ಕಾರಿ ಸ್ಕೆಚ್ ಆಗಿರೋದು ನಿಮ್ಮ ಇಲಾಖೆಲೆ. ತಿರ್ಗಾ ರೆಕಾರ್ಡ್ ಮಾಡೋರು ನೀವೇ, ವಜಾ ಮಾಡಕ್ಕೆ ದಾಖಲೆ ಕೊಟ್ಟಿದ್ರು ನೀವೇ. ನೀವು ಬಂದು ನಿಮ್ ತಕರಾರು ಕೊಡಿ ಅಂತ ಹೇಳ್ಬಿಟ್ಟು ನಮ್ ತಕರಾರನ್ನ ಈಸ್ಕೊಂಡು ಮತ್ತೆ ಮುಚ್ಚಾಕ್ತಾವನಿ ಅಂದ್ರೆ ಇದು ಎಂತ ಕೇಳ್ಮಟ್ಟದ ತಹಸೀಲ್ದಾರ? ಅದಕ್ಕೆ ನಮ್ಗೆ ಅದು ವಜಾ ಮಾಡಿ ಕೊಡೋ ಗಂಟೆ ನಾವ್ ಇಲ್ಲಿ ಹೋಗೋದಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಏನು 2000 ಅವರು ವೆಂಕಟರತ್ನಮ್ಮ ಅನ್ನೋನ್ಗೆ 1 ಎಕರೆ 5 ಕುಂಟೆಗೆ ಸಾಗುವಳಿ ಕೊಡ್ತಾ ಇದೀವಿ ಅಂತ ನಮ್ಗೆ ಮಾಹಿತಿ ಸಿಗ್ತದೆ. ನಾವೇನ್ ಮಾಡ್ತೀವಿ? ಆಗ ಹೋಗಿ ದರ್ಖಾಸ್ ಕಮಿಟಿ ದಿವಸ ಒಂದು ಕಮಿಟಿ ಪಾಸ್ ಆಗಿದೆ ಅಂತ ಮಾಹಿತಿ ಗೊತ್ತಾದ ತಕ್ಷಣ ಒಬ್ಬ VAಗೆ ಕೇಳ್ತೀನಿ. ನಾನೇ ಕೇಳ್ತೀನಿ, ಯಾರು? ಇವಾಗ್ಲೇ ಆಲ್ರೆಡಿ ಸಸ್ಪೆಂಡ್ ಆಗಿರೋಂತ ಅನಿಲ್ ಕುಮಾರ್ VA, RI ಸಸ್ಪೆಂಡ್ ಆಗಿದ್ರು ಮಹೇಶ್ ಅಂತೇಳಿ ಅವ್ರನ್ನ ನಾವು ಕೇಳ್ತೀವಿ. ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, ನನಗೆ ಅವರು ಸಾರ್ ನಿಮ್ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ತಕರಾರು ಕೊಡಿ ಸಾರ್ ನಿಂತೋಯ್ತದೆ ಅಂತ. ನಾನು ಹೇಳ್ತೀನಿ, ಸ್ವಾಮಿ ಅದು ನಮ್ಮ ಅಪ್ಪಂದಲ್ಲ, ಇಲ್ಲ ನಂದಲ್ಲ ನಾನ್ ತಕರಾರು ಕೊಡಕ್ಕೆ, ಅದು ಗ್ರಾಮ ಠಾಣೆದು ಸ್ವಾಮಿ, ನಾನೇ ಕೊಡ್ಲಿ ನನ್ನ ಆಧಾರ್ ಕಾರ್ಡ್ ಅಂತ ಹೇಳ್ತೀನಿ. ಅದಕ್ಕೆ ಅದೇ ಅನಿಲ್ ಕುಮಾರ್ ಏನ್ ಮಾಡ್ತಾರೆ, ಸ್ವಂತ ಹ್ಯಾಂಡ್ ರೈಟಿಂಗ್ ನನ್ನ ಹತ್ರ ಇದೆ, ಗ್ರಾಮಸ್ಥರು ತಕರಾರು ಕೊಟ್ಟವ್ರೆ ನಂಗೆ, ಅವನೇ ತಕರಾರು ಅರ್ಜಿ ಬರ್ಕೊಂಡು ಅವನೇ ಒಂದ್ 4 ಜನ ಸೈನ್ ಹಾಕೊಂಡು ತಕರಾರು ಕೊಟ್ಟು 2ನೇ ಕಮಿಟಿಗೆ 2022 ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಆಗ ಏನಾಯ್ತದೆ, ಆಗಿನ ಸರ್ಕಾರದಲ್ಲಿ ದರ್ಖಾಸ್ ಕಮಿಟಿ ಕ್ಲೋಸ್ ಆಗುತ್ತೆ. ಹೊಸದಾಗಿ ಇನ್ನೊಂದು ಕಮಿಟಿ ಆಗತ್ತೆ. ಆಗಿ ಈಗಾಗಲೇ 2.5 ವರ್ಷ ಆಯ್ತದೆ. 2.5 ವರ್ಷದಿಂದ ನಮ್ಮ ಇಲ್ಲಿನ ರೈತರುಗಳಲ್ಲಿ ಒಂದು 35 ಜನ ಸತತವಾಗಿ ಒಂದು 20 ಅರ್ಜಿ ಕೊಟ್ಟಿದ್ದಾರೆ. ಗ್ರಾಮ ಠಾಣಕ್ಕೆ ಮೀಸಲಿಟ್ಟಿರೋದು, ಸರ್ಕಾರದಿಂದ ಅಧಿಕೃತ ಆಗಿಲ್ಲದೆ ಇದ್ರೂ ಗ್ರಾಮ ಠಾಣಕ್ಕೆ ಅಂತ ಇಟ್ಟಿರೋದು. ನಿಮ್ಮ ಇಲಾಖೆಯಿಂದನೇ ನಾವು ಅರ್ಜಿ ಕೊಟ್ಟು ರಿಪೋರ್ಟ್ ಎಲ್ಲ ಮಾಡಿಸಿದೀವಿ. ಇಲ್ಲಿ ನೋಡಿ 20 ಅರ್ಜಿ ಕೊಡ್ತೀವಿ. ಆ 20 ಅರ್ಜಿನಲ್ಲಿ ಒಂದೇ ಒಂದು ಅರ್ಜಿ ಆ ಫೈಲ್ ಒಳಗಡೆ ಇರಲ್ಲ. ಆದ್ರೆ ಆ ಅರ್ಜಿ ಕೊಟ್ಟಿರೋ ಅರ್ಜಿ ಎಲ್ಲ ನಮ್ಮ ಹತ್ರ ಇದ್ದಾವೆ. ಅಂದ್ರೆ ಆ ಫೈಲ್ ಒಳಗಡೆ ಯಾಕೆ ಇರ್ಲಿಲ್ಲ? ಆದ್ರೆ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ನಾನು ಹೇಳೋದು ಒಂದೇ, ಏನಂತಂದ್ರೆ ರಾಜಕಾರಣಿಗಳು ಕಳಚವು, ಅಧಿಕಾರಿಗಳು ಚಟಿಜವು. ಅವರು ಅರ್ಧ ಮಾಡಿದ್ ಇವ್ರು ಮಾಡಿಕೊಳ್ಳೋದು, ಇವ್ರು ಅರ್ಧ ಮಾಡಿದ್ ಅವ್ರು ಮಾಡಿಕೊಳ್ಳೋದು, ಅದೇ ಜೀವನಕ್ಕೆ ಬಂದ್ಬಿಟ್ಟಾರೆ. ಇವತ್ತು ನಾನು ಹೇಳೋದು ಒಂದೇ, ಏನಂತಂದ್ರೆ ಇಟ್ಟಿರೋ ಇಟ್ಕೆಯಿಂದ ತಿನ್ನೋ ಹಿಟ್ಟು ಗಂಟ ನಾವು ಕೊಟ್ರೆ ಭಿಕ್ಷೆ ಬದುಕಿರೋದು. ರಾಜಕಾರಣಿಗಳಿಗೂ ಹೇಳೋದು ಒಂದೇ, ನಮ್ಮಿಂದ ನೀವಲ್ಲ ಸ್ವಾಮಿ, ನಿಮ್ಮಿಂದ ನಾವಲ್ಲ ಸ್ವಾಮಿ. ಇಲ್ಲೆಲ್ಲ ತಿಳ್ಕೊಂಡು ಬದುಕ್ಬೇಕು ಅಷ್ಟ್ಬಿಟ್ರೆ ಸಮಾಜನ ಉನ್ನತ ಮಟ್ಟ ತರಬೇಕು, ದೇಶ ನಾವು ಬೆಳೆಸ್ಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲ ಅದು
ಇದು ಬೇಕಾದಂಗೆ ಹೊರಗಡೆ ಆಸ್ತಿ ಮಾಡ್ಕೊಂಡು ಬದುಕಿದ್ರೆ ಏನು ಸಿಗಲ್ಲ. ಎಲ್ಲ ನಂದು ನಾನು ಅಂದ್ರೆ ಬದುಕ್ತಾ ಇದ್ರಿ ಇವತ್ತು ಸಮಾಜಕ್ಕಾಗಿ ಏಳಿಗೆಯಾಗಿ ಏನು ಮಾಡ್ತೀರಾ. ಆಮೇಲೆ ಅಧಿಕಾರಿಗಳಿಗೆ ಹೇಳೋದು ಒಂದೇ, ಯಾವ ಕೈ ಲಂಚಕ್ಕಾಗಿ ಕೈ ಚಾಚ್ತೋ ಅದು ಏಸ್ಕಿದ್ದೀನೋ ಹಂದಿ ಬೈಕಿಂದ ಹೊರ್ಸು. ರಾಜಕಾರಣಿಗಳು ಅಷ್ಟೇ, ನಾವು ಹಾಕಿರೋ ಓಟಿಂದ ನಿಮ್ಗೆ ಸಿಕ್ಕಿರೋ ಅಧಿಕಾರ, ನಾವು ಕೊಟ್ಟು ಟ್ಯಾಕ್ಸ್ ಇಂದ ನಿಮ್ಗೆ ನಡೀತಾ ಇರೋದು ಸರ್ಕಾರ. ನೀವು ತಿಳ್ಕೋಬೇಕಾಗಿರೋದು ಒಂದೇ, ರೈತರು ಎದುರಾಕೊಂಡ್ರೆ ಜೀವನದಲ್ಲಿ ನೀವು ಇನ್ಯಾರನ್ನ ಎದುರಾಕೊಂಡಷ್ಟು ಬದುಕೋ ಸಾಧ್ಯ ಇಲ್ಲ. ರೈತರು ಸುಮ್ಮನಿದ್ರೆ ಅನ್ನದಾತ, ಸಿಡಿದಿದ್ರೆ ಸಿಡಿಲದಾತ. ಮುಂದೆ ಒಂದೇ ರೈತರು ನಿಮ್ಮ ಮೇಲೆ ಬೀಳೋಕ್ಕಿಂತ ಮುಂಚೆ ರೈತರ ಮೇಲೆ ಎಚ್ಚೆತ್ಕೊಳ್ಳಿ, ರೈತರ ಸಮಸ್ಯೆಗಳು ಬಗೆಹರಿಸಿ. ಅನ್ನದಾತ ಸುಖೀಭವ. ಇಲ್ಲಿ ನಾನು ಒಬ್ಬ ರೈತ ಆಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನ್ ಇವತ್ತು ನಾವು ಎಲ್ಲ ಸೇರಿ ಒಂದು ಸ್ಟ್ರೈಕ್ ಮಾಡ್ಕೊಂಡು ನಾವು ಕೂತಿದ್ದೀವಿ, ಇದಕ್ಕೆ ಕಾರಣಗಳು ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾ ಇದ್ರೆ ಇವತ್ತು ನಾವು ಇಲ್ಲಿ ಸ್ಟ್ರೈಕ್ ಮಾಡೋಂಥದ್ದು ಏನು ಇರ್ತಿಲ್ಲ. ಕಾನೂನಲ್ಲಿ ಏನಿದೆ, ಕಾನೂನು ಏನ್ ಹೇಳ್ತಾ ಇದೆ, ಯಾರು 35-40 ವರ್ಷದಿಂದ ಯಾರು ಆ ಜಮೀನಿಗೆ ವಾರಸುದಾರರಾಗಿ ಕೂತವ್ರೆ ಅವ್ರಿಗೆ ಅಷ್ಟು ಸಲೀಸಾಗಿ ಎಳ್ಸಿ ಕಳ್ಸಂಗಿಲ್ಲ ಅಂತ ಒಂದು ಕಾನೂನೇ ಇದೆ. ನಾವು ಕೂತಿರೋ ಜಮೀನ್ಗೆ ಯಾರ್ದೋ ಹೆಸರಿಗೆ ಸಾಗುವಳಿ ಮಾಡ್ಬಿಟ್ರೆ ಬಿಡ್ಬಿಡ್ತೀವ? ನಾವೇನ್ ದಡ್ರ? ನಾವು ದಡ್ರಲ್ಲ ಸ್ವಾಮಿ. ಚಂದಾಗಿ ಜ್ಞಾಪನ ಮಾಡಿಕೊಳ್ಳಿ, ನೀವುಗಳು ಅಧಿಕಾರಿಗಳು ಯಾವ ಡಿಪಾರ್ಟ್ಮೆಂಟ್ಗಳಾಗ್ಲಿ ನೀವು ಚಡ್ಡಿ ಹಾಕ್ತಾ ಇದ್ದೀರಲ್ಲ, ಅದು ನಾವು ರೈತರು ಕೊಡ್ತಾರ ಭಿಕ್ಷೆ. ಅದು ನೀವು AC ಕಾರಲ್ಲಿ ತಿಂತಾ ಇದ್ದೀರಾ, ಅದು ನಾವು ರೈತರುಗಳು ಕೊಡ್ತಾರ ಭಿಕ್ಷಾ. ನೀವೇನ್ ಅನ್ನ ತಿಂತಾ ಇದ್ದೀರಾ, ಒಂದು ಕೊತ್ತಿಮರಿ ಸೊಪ್ಪನ್ನು ಯಾವ ರಾಜಕಾರಣಿ ಅವ್ರು ಬೆಳೀತಾ ಇಲ್ಲ, ಒಂದು ರೈತ ಬೆಳೆದು ಕೊಟ್ಟಿ ಕಳಿಸ್ತಾರದು ಪದಾರ್ಥ ಮಾತ್ರ ತಿಂತಾರದು. ಇವತ್ತು ನಿಮ್ಗೆ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಇದೇ ಒಂದು ಸರ್ಕಾರದವರು ಯಾರಾದ್ರೂ ಒಂದು ರಾಜಕೀಯದವನು ಬಿಳಿ ಬಟ್ಟೆ ಮಹೇಶಣ ಹಾಕೋರು, ಬಿಳಿ ಬಟ್ಟೆ ರಾಜಕೀಯದವರು ಆತರ ಏನಾದ್ರೂ ಹಾಕೊಂಡು ಅದು ಒಂದು MLA ಯಾರು ಬಂದಿರ್ತಾರೆ ಸಾಕಿತ್ತ, ಅವ್ರ ಹಿಂದ್ಗಡೆ 100 ಜನ ಅಧಿಕಾರಿಗಳು ಏನ್ ಹೊರಗಡೆ ಕೆಲಸ ಮಾಡ್ತಾರ ಎಲ್ಲಾರು ಅವ್ರ ಜೊತೆ ಆಗ್ಬಿಡೋರು. ಅವ್ರನ್ನ ಕೊಡ್ತಾರ ನಿಮ್ಗೆ? ಅವ್ರು ಅನ್ನ ಕೊಡ್ತಾರ ಸರ್ ನಿಮ್ಗೆ? ಅನ್ನ ಕೊಡ್ತಾರದು ನಾವು ರೈತರುಗಳು. ಅರೇ ಹೀರೋ ಆಗ್ಬೇಕಾಗಿದ್ರೆ ನಮ್ ರೈತರುಗಳಿಗಾದ್ರಿ ರಾಜಕೀಯ ಮಾಡೋಂಗಲ್ಲ, ತೋರ್ಸ್ಬೇಕಾದ್ರೆ ಪವರ್ ನಮ್ ಜೊತೆ ಕಂಡ್ರಿ, ರಾಜಕೀಯ ಮಾಡೋರ್ ಜೊತೆ ಅಲ್ಲ. ರಾಜಕೀಯ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಹೋಗಲ್ಲ. ರಾಜಕೀಯ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಎಲ್ಲ ಒಂದು ತಪ್ಪು ಕೆಲಸ ಏನಂತ ಅಂದ್ರೆ, ನೋಡಿ ನಾವೆಲ್ಲ ಇಲ್ಲಿ ಕೂತಿದ್ದೀವಲ್ಲ, ಇದೇ ನಾವು ತಪ್ಪು ಕೆಲಸ ಮಾಡ್ತದ್ದು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಾವ್ ಇಲ್ಲಿ ಕೂತಿದೀವಲ್ಲ, ಯಾರು ಒಳಗಡೆ ಕೆಲಸ ಮಾಡ್ತಾರೆ ಅವ್ರಿಗೆ ಆಚೆ ಕಳಿಸ್ಬಿಟ್ಟು ಡೋರ್ ಹಾಕಿ ಬೀಗ ಹಾಕೊಂಡು ನಾವು ಕೂತಿದ್ರೆ ಅವ್ರ ಕೆಲಸ ಎಲ್ಲ ನಡೆಯಲ್ಲ, ಆವಾಗ ಹುಡುಕೊಂಡ್ ಬರ್ತಾರೆ. ನಾವಿಲ್ಲಿ ಕುತ್ಕೊಂಡ್ರೆ ಏನಾಯ್ತದೆ, ನಾವಿಲ್ಲಿ ಕುತ್ಕೊಂಡಾಗ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಯಾವನೋ ಬಂದ ಸ್ಟ್ರೈಕ್ ಮಾಡ್ಕೊಂಡ ಹೋದ ಅಂತಾರೆ. ಇದು ಬೇಕಾ ನಮ್ಗೆ? ಇದೆಲ್ಲ ಸ್ವಾಮಿ ಇಲ್ಲಿ ಕುತ್ಕೋಬೇಕಾಗಿರೋದು. ನಾವು ಹೋಗಿ ಎಲ್ಲಾರು ಯಾರ್ಯಾರು ಹಿಂಗ್ ಕೆಲಸ ಮಾಡ್ತಾರೆ ನಡೀರಿ ಅವ್ರಿಗೆ ಬೀಗ ಹಾಕವ, ಆವಾಗ ಅವ್ರು ಎಲ್ಲಿದ್ರು ಬರ್ತಾರೆ, ಪಾತಾಳ ಇದ್ರು ಬರ್ತಾರೆ. ನಾವ್ ಇಲ್ಲಿ ಕುತ್ಕೊಂಡು ಓಡಾಟ ಮಾಡಲ್ಲ ಕುತ್ಕೊಂಡು ಇದನ್ನ ಆಗೋದಿಲ್ಲ. ನಾವು ಹೋಗಿ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ನಾವು ಹೋಗಿ ಅಲ್ಲಿಗೆ ಹೊರಗಡೆ ಕಳಿಸಿ ನಾವು ಹೊರಗಡೆ ಕೂತ್ಕೊಂಡು ಅವ್ರು ಬೀಗ ಹಾಕಿ ಆಚೆ ಬಂದು ಕೂತ್ಕೊಂಡ್ರೆ ಅವ್ರಲ್ಲಿ ಕೆಲಸ ಮಾಡಕ್ಕಿಲ್ವಲ್ಲ, ಅವಾಗ ಅವ್ರಿಗೆ ತೊಂದರೆ ಆಗುತ್ತೆ. ಇದೇ ಮಂಜುನಾಥ್ ಅವರು ಇಲ್ಲಿ ನಮ್ಮ ತಾಲೂಕ್ ಆಫೀಸಲ್ಲಿ ಇರೋಂಥದ್ದು ನಮ್ಮ ಮಂಜುನಾಥ್ ಅವರು ಕೆಲಸ ಮಾಡ್ತಾವ್ರೆ. ಎಷ್ಟು ಜನ ಕೆಲಸ ತಹಸೀಲ್ದಾರು ಮಂಜುನಾಥ್ ಅವರು ತಹಸೀಲ್ದಾರು ಇಲ್ಲಿ ಒಂದು ನಮ್ಮ ತಾಲೂಕ್ ಆಫೀಸಲ್ಲಿ ಕೆಲಸ ಮಾಡ್ತಾವ್ರೆ. ಒಳ್ಳೆ ಕೆಲಸ, ರೈತರು ಬಂದ್ರೆ ತುಂಬಾ ಒಂದು ಗೌರವ ಕೊಡ್ತಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಬಂದಿದ್ದಾರಿಗೆ ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ನೀವೊಂದು ಸರ್ಕಾರಕ್ಕೆ ನೋಡಿ ಹೆದರ್ಕೊಂಡು ಯಾರಾದ್ರು ಬಂದ್ರು ಅವ್ರಿಗೆ ಗೌರವ ಕೊಟ್ಟು ವರ್ಷಿ ಕೂಣಿಸ್ತೀರಾ. ಇದೇ ರೈತ ಬಂದ್ರೆ ಒಂದ್ ನಾಯಿಗ್ ನೋಡ್ತಾ ಇದ್ದೀರಾ, ನಿಮ್ಗೆ ಅನ್ನ ಕೊಡೋ ರೈತ. ಇದೇನ ಕಲ್ತಿರೋದು ನೀವು ಅಧಿಕಾರಿಗಳು? ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ನೀವೇನೇ ಮಾಡ್ಕೊಳ್ಳಿ, ಇವತ್ತು ನಾವು ನ್ಯಾಯ ಸಿಕ್ಕ ಗಂಟ ಹೋಗೋದಿಲ್ಲ. ಹೋಗದ ಸಮಯ ಹೋಗದ ಬೇಡ, ನಾವು ಹೋಗಲ್ಲ. ನಾವಿಲ್ಲಿ ಮನವಿನ ಪತ್ರ ಕೊಡಕ್ ಬಂದಿಲ್ಲ.
ನಾವು ಇಲ್ಲಿಂದ ಅವರು ಏನ್ ಕೊಡ್ತಾರೆ, ಏನ್ ಕೊಡ್ಬೇಕು, ನಮ್ಗೆ ರಿಪೋರ್ಟ್ ಕೊಡ್ಬೇಕು. ಆ ರಿಪೋರ್ಟ್ ಯಾವತ್ತಂಟ ಕೊಡಲ್ಲ, ಆವತ್ತಂಟ ನಾವು ಹೋಗೋದಿಲ್ಲ. ನೀವ್ ಹೆಚ್ಚು ನಾವ್ ಹೆಚ್ಚು ತೋರಿಸ್ತೀವಿ. ಅದ್ ಯಾವ ಅಧಿಕಾರಿಗಳು ಬರ್ಲಿ, ಅದ್ ಯಾರು ಬಂದಿ ನಮ್ಮ ಮೇಲೆ ಕೇಸ್ ಹಾಕ್ಲಿ, ಯಾವ ಅಧಿಕಾರಿಗಳು ಏನ್ ಕಿತ್ಕೊತೇವೆ, ನಾವು ಏನ್ ಕಿತ್ಕೊತೇವೆ, ನಮ್ಮ ಹತ್ರ ಕಿತ್ಕೊಳ್ಳಿ. ನಾವ್ ಯಾವ್ದಕ್ಕೂ ಬಗ್ಗಾರಲ್ಲ ರೈತರುಗಳು. ಯಾಕೆಂದ್ರೆ ನಿಮ್ಗೆ ಅನ್ನ ಕೊಟ್ಟು ಬೆಳೆಸ್ತಾರವ್ರು, ನಾವ್ಯಾಕ್ರಿ ನಿಮ್ಗೆ ಅದ್ರಲ್ಲ. ಇವತ್ತು ಮನೆ ಪತ್ರ ಕೊಡಕ್ ಬಂದಿಲ್ಲ, ನಾವು ರಿಪೋರ್ಟ್ ಇಸ್ಕೊಳಕ್ ಬಂದಿದ್ದೀವಿ. ಬನ್ನಿ ನಮ್ಗೆ ರಿಪೋರ್ಟ್ ಕೊಡಿ, ಬನ್ನಿ ರಿಪೋರ್ಟ್ ಕೊಡಿ. ಆ ರಿಪೋರ್ಟ್ ಏನ್ ಕೊಡ್ತೀರಾ ನಾವು ನೋಡ್ತೀವಿ. ಇವತ್ತು ಅರಳಾಪುರ ಮಂಜೇಗೌಡರು ರಾಜ್ಯಾಧ್ಯಕ್ಷರು, ನಾವ್ ನೋಡ್ದಂಗೆ ನಾನು ಅವ್ರ ಜೊತೆ ಇರೋದು. ಇವತ್ತು ಯಾವ ಸ್ಟೇಷನ್, ಯಾವ ಕಚೇರಿ, ಯಾವ ದೇಶ ನೋಡಿಲ್ಲ ಅಂತ ಅವರು ಎಲ್ಲ ನೋಡ್ಕೊಬಿಟ್ರು. ಅವ್ರಿಗೆ ಯಾರು ಏನ್ ಮಾಡ್ಕೊಟ್ರು, ಏನು ಮಾಡ್ಕೊಳಕ್ಕಾಗಲ್ಲ. ರೈತರುಗಳಿಗೆ ಜೈಲ್ಗೆ ಹಾಕಿ ಅಷ್ಟು ಜೈಲು ಎಲ್ಲಿದ್ದಾರೆ ಸರಿಯಾಗಿ ಕಳ್ಳರಿಗೆ ಹಾಕಕ್ಕೆ ಜೈಲಿಲ್ಲ, ರೈತರುಗಳಿಗೆ ಹಾಕಕ್ಕೆ ಜೈಲಿದ್ಯಾ? ನಮ್ಮ ಅರಳಾಪುರ ಮಂಜೇಗೌಡರಿಗೆ ಏನೇನೋ ಮಾಡಿದ್ರು. ಐ ಡೋಂಟ್ ಕೇರ್, ಏನು ಕೇರ ಮಾಡಿಲ್ಲ. ಕಿತ್ಕೊಂಡ್ ಗದ್ಗೆ ಹತ್ರ ಯಾವನ ರೆಡ್ಡಿ 80 ಎಕರೆ ಜಮೀನಲ್ಲಿ ಇದೇ ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ 2 ಎಕರೆ 20 ಗುಂಟೆ ಜಮೀನ್ಗೆ ಇದು ನಂದೆ ಅಂತ ಕೂತಿದ. ಆವಾಗ ನಾನು ಅವ್ರ ಮುಂದೆ ಸೇರ್ಪಡೆ ಮಾಡ್ಕೊಂಡು ರೈತರಿಗೆ ಹಾಕೊಂಡು ಅದೇ 2 ಎಕರೆ 20 ಗುಂಟೆ ಅದ್ಯಾವ್ದು ಅಡಿ ಬರ್ತಾನೆ ನೋಡವ ಅನ್ಕೊಂಡು ನಮ್ಮ ಇದೇ ಮಂಜೇಗೌಡರು ರಾಜ್ಯಾಧ್ಯಕ್ಷರು ಬಂದ್ ಏನ್ ಮಾಡೋರು, ಅವ್ನ್ ಏನ್ ಮಾಡ್ಕೋತಾನೆ ನಾವು ನೋಡ್ಬೋದು. ಬಂದ್ರು ಆ ಗಳಗಲ್ಲೇ ರೋಡ್, ಆ ಗಳಗಲ್ಲೇ ರೋಡು, ಆ ಗಳಗಲ್ಲೇ ಜಮೀನ್, ಆ ಗಳಗಲ್ಲೇ ಬೋರ್, ಆ ಗಳಗಲ್ಲೇ ಸರ್ವಿಸ್, ಆ ಗಳಗಲ್ಲ ಅವ್ರ ಜಮೀನ್ ಅವ್ರಿಗೆ ಬಿಟ್ಟು ಕೊಡ್ಸಿ ಇನ್ ಕೆಲಸ ಮಾಡಿರೋ ನಮ್ಮ ಅರಳಾಪುರ ಮಂಜೇಗೌಡರು ಮಾಡ್ತಾರೆ. ಅವರಿಲ್ಲ, ನಿಮ್ಮ ಅಧಿಕಾರಿಗಳು ದಮ್ಮಿದ್ಯಾ? ದಮ್ಮಿದ್ಯಾ? ಇಲ್ಲ, ಯಾರಿಗೂ ದಮ್ಮಿಲ್ಲ. ನಾವು ರೈತರು ಒಂದಾಗ್ಬಿಟ್ರೆ ನೀವು ಹೊರಗಡೆ ಇರ್ತೀರಾ, ನಾವು ಒಳಗಡೆ ಇರ್ತೀವಿ. ಹೌದಲ್ವಾ? ನಾವು ರೈತರು ಒಂದಾಗ್ಬಿಟ್ರೆ ನೋಡ್ರಿ, ಇವತ್ತು ರಾಜಕೀಯಕ್ಕೆ ರೋಡ ಹೋಗೋದು ನಿಂತ್ಕೊಂಡು ರಾಜಕೀಯ ಮಾಡ್ತಾನೆ. ನಾಳೆ ಇದೇ ಒಂದು ರೈತ ರಾಜಕೀಯ ಎದ್ಬಿಟ್ರೆ ನೀವೆಲ್ಲ ಹೊರಗಡೆ ಹೊಂಟಿದ್ದೀರ. ವಿಧಾನಸಭಾ ಒಳಗಡೆ ನೀವಿರಲ್ಲ, ನಾವು ರೈತರುಗಳು ಇರ್ಬೇಕಾಯ್ತು. ಇದು ಬೇಕಾ? ಇದು ಬೇಕಾ ನಿಮ್ಗೆ? ಇದೆಲ್ಲ ಬೇಡದಿರೋ ಕೆಲಸ ಇದು. ನಮ್ಗೆ ಬೇಕಾಗಿರೋದು ಇವತ್ತು ನಾವು ನಮ್ಮ ಅವನೇನು ಪತ್ರ ಕೊಡಕ್ ಬಂದಿಲ್ಲ, ನಾವು ರಿಪೋರ್ಟ್ ಇಸ್ಕೊಳಕ್ ಬಂದಿದ್ದೀವಿ. ನೀವ್ ಎಲ್ಲಾದ್ರೂ ಇರಿ, ಸುಡಗಾಡೋದು ಯಾವ ಕಚೇರಿ ಇರ್ಬೇಕಾದ್ರೂ ಇಲ್ಲಿ ಇಲ್ಲ, ಒಳ ಹಾಕೊಂಡು ಈಜಾಡ್ಕೊಂಡಿರಿ, ನೀವ್ ಎಲ್ಲಾದ್ರೂ ಸ್ಪೀಡ್ ಆಡ್ಕೊಂಡು ಗೊತ್ತೀರಿ. ನಮ್ಗೆ ಬೇಕಾಗಿರೋದು ನ್ಯಾಯ, ಬಂದು ರಿಪೋರ್ಟ್ ನ ಕೊಡಿ. ಯಾವ ಗಂಟ ನೀವು ಕೊಡಲ್ಲ ನೋಡಿ. ಇದೇ ಯಾರು ಬಂದಿರ್ತಾರೆ ಎಮ್ಮೆಲ್ಲೆ ಹೆಂಗಿರ್ತದೆ ಗೊತ್ತಾ? ಯಾರು ಬಂದಿದ್ರ ನೀವು ಅಧಿಕಾರಿಗಳು? ಬೆಳಿಗ್ಗೆ 10 ಗಂಟೆಯಿಂದ ನಾವು ಬಂದಿದೀವಲ್ಲ, ಒಳಗಡೆ ಅಧಿಕಾರಿಗಳು ಎಷ್ಟು ಜನ ಇಲ್ಲ, ಎಷ್ಟು ಜನ ಇದ್ದಾರೆ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಒಂದು ರೈತ ಬಂದವನೆ, ಒಂದು ಅನ್ನ ಕೊಡೋ ದಾತ ಬಂದವನೆ, ನಾವು ರೆವೆನ್ಯೂಗಳು ಬಂದ್ರೆ, ರಾಜಕೀಯದವ್ರು ಬಂದ್ರೆ ನಾವು ರೆಂಡೆ ಹೋಗ್ತೀವಿ. ನನ್ಗೆ ಅನ್ನ ಕೊಡೋನ್ ಬಂದವನೆ, ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಯಾರಾದ್ರೂ ಇಬ್ರು ಬತ್ ಕೇಳಿದ್ರೇನ್ರಿ? ಕೇಳಿದಿರ? ಕೇಳೋದು ಇಲ್ಲ ನೀವು. ಯಾಕೆ ಹೇಳಿ? ನಿಮ್ಗೆ ಮೀಟರ್ಗಳಿಲ್ಲ. ಅಲ್ಲಿ ಕುತ್ಕೊಂಡು ಬರೀ ದುಡ್ಡು ಮಾಡಕ್ ಕಲ್ತಿದ್ರು ಅಷ್ಟೇ. ಯಾವ್ದೋ ಯಾರು ಎಷ್ಟು ಕೊಡ್ತಾರೋ, ಯಾರು ಎಷ್ಟು ಕೊಡಕ್ ಬರ್ತಾರೋ ಅದನ್ನ ದುಡ್ಡು ಮಾಡಕ್ ಕೂತಿದ್ರು ಅಷ್ಟೇ. ನೀವು ಕೆಲಸ ಮಾಡಕ್ ಗೊತ್ತಿಲ್ಲ. ಕೆಲಸ ಮಾಡಕ್ ಕೂತಿದ್ರೇನ್ರಿ ನೀವು? ಜನಗಳ ಹತ್ರ, ಬಡವ್ರ ಹತ್ರ ಎಲ್ಲ ಸುಲಿಗೆ ಮಾಡಕ್ ಕೂತ್ಕೊಂಡಿದ್ರಿ ನೀವು ಅಧಿಕಾರಿಗಳಾಗಿರ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಆಯಷಣ ಅಧ್ಯಕ್ಷರೇ, ನಾನ್ ಹೇಳೋದಿಷ್ಟೇನೆ, ನಾವ್ ಇಲ್ಲಿ ಕುತ್ಕೊಳ್ಳೋದಲ್ಲ, ಅವ್ರು ಏನೇನ್ ಕೆಲಸ ಮಾಡ್ತಾವ್ರೆ ನಡೀರಿ. ಬಾಕ್ಲು ಹಾಕವ, ಇದು ನಾನು ಹೇಳ್ತಾ ಇದ್ದೀನಿ. ಬಟ್ ನಮ್ಮ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇದನ್ನ ಮಾತಾಡಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಎಲ್ಲ ರೈತರು ಬಂದವರಿಗೆ ನಮಸ್ತೆ ಹೇಳ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಡೀರಿ, ಇವತ್ತು ನಾವು ಇಲ್ಲೆಲ್ಲ ಕುತ್ಕೊಳಗಿರೋದು ಬೇಡ, ನಿಮಗೆ ನಡೀರಿ, ಹೋಗಲ್ಲ ಒಳಗಡೆ. ಅವ್ರಿಗೇನೋ ಒಂದು ಕಾದಿರ್ತದೆ, ನೆನ್ಪಿರ್ಲಿ ಅಧಿಕಾರಿಗಳಿಗೆ. ಯಾಕೆ ಅಂದ್ರೆ ಪ್ರತಿ ಒಂದು ಹೆಣ್ಮಕ್ಳು ಇರ್ಬೋದು, ಯಾರೇ ಒಬ್ರು ಬಡವರು ಇರ್ಬೋದು, ಶ್ರೀಮಂತರು, ಎಲ್ಲರ ಪರವಾಗಿ ನ್ಯಾಯ ಏನಂದ್ರೆ ಅದನ್ನ ಅವರು ತೀರ್ಮಾನನ ಕೈ ತಗೊಳ್ಳೋದು. ಅವ್ರಿಗೆ ಪಾಲ್ಗೊಂಡಾರೆ ಅಂದ್ರೆ ನಮ್ಗೆ ಅವ್ರಿಗೆ ಅಂತ ಏನಾದ್ರೂ ಒಂದು ಕಾದಿರ್ತದೆ. ಎಚ್ಚರಿಕೆ ಇರ್ಲಿ ಅಧಿಕಾರಿಗಳಿಗೆ. ಕೋಟೆ ತಾಲೂಕಲ್ಲಂತೂ ತುಂಬಾ ದೌರ್ಜನ್ಯ ನಡೀತಿದೆ. ತಹಸೀಲ್ದಾರ್ ಇರ್ಬೋದು, RIV ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ತುಂಬಾನೇ ಮೋಸ ನಡೀತಿದೆ. ಎಷ್ಟೊಂದ್ ಸಲ ನಾನು
ರೈತರಿಗೂ ಮಾನ ಮರದಿದೆ ರಾಜ್ಯದಲ್ಲಿ. ನಾವೇನು ಸರ್ಕಾರಿ ಅಧಿಕಾರಿಗಳದ್ದು ಈ ರೈತರು ಭಿಕ್ಷೆ ಬಿಡಕ್ ಬಂದಿಲ್ಲಪ್ಪ. ನಿನ್ನ ಹತ್ರ ಭಿಕ್ಷೆ ಹಾಕ್ಬಿಟ್ಟು ಭಿಕ್ಷೆ ಕೊಡಪ್ಪ ಅಂತ ನಮ್ಮ ಹತ್ರ ಬಂದಿಲ್ಲ. ರಾಜ್ಯದುದ್ದಕ್ಕೂ ಈಗಾಗಲೇ ನಾವು ಪ್ರತಿಯೊಂದು ಜನಕ್ಕೂ ಭಿಕ್ಷೆ ಈಗಾಗಲೇ ರಾಜ್ಯ ಜನ ಕೊಡ್ತಾವೆ. ಆ ಋಣ ತೀರ್ಸಕ್ಕೆ ನಿಮ್ಗೆ ಹೇಗೆ ಕಲಿ ಅಂದ್ರೆ ತಕ್ಷಣಕ್ಕೆ ನೀನು ಏಸಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಪ್ಪ. ನೀನು ನಿಮ್ ಕೆಲಸ ಮಾಡೋಕ್ಕಾಗಲ್ಲ. ಏನಕ್ಕೆ ಕೂತಿದೆಯಪ್ಪ ಸೀಟಲ್ಲಿ? ನಮಗೂ ಕಾನೂನು ಗೊತ್ತಿದೆ. ಕಾನೂನ ಕೈ ತಳಗಿಂತ ಮುಂಚೆ ಗೌರವಿತ್ತು ಅಂದ್ರೆ ತಕ್ಷಣಕ್ಕೆ ಏಸಿ ಬಂದು ಈ ಚಳವಳಿಗೆ ನೀನೇನೇನು ಮಾಡಿದೀಯಾ ಅದೆಲ್ಲ ನೀನು ಹೇಳ್ಬೇಕು. ಅದೆಲ್ಲ ಕೊಡ್ಬೇಕು ನೀನು. ಇನ್ನೊಂದು ಸ್ವಲ್ಪ ಅವಕಾಶ ಕೊಡ್ತೀವಿ. ಸಂಬಂಧಪಟ್ಟವ್ರು ಬರ್ಲಿಲ್ಲ ಅಂದ್ರೆ ಇಡೀ ರಾಜ್ಯದ ಜನ ನೋಡ್ಬೇಕು. ಮೈಸೂರು ಜಿಲ್ಲೆ DC ನೋಡ್ಬೇಕು. ಎಂತಂತ ಎಸಿಗಳು ನಿಮ್ ತಾಲೂಕಲ್ಲಿ ಇದಾರಪ್ಪ ಅಂತ ಗೊತ್ತಾಗಬೇಕಲ್ಲೇನಪ್ಪ? ಗೊತ್ತಾಗ್ತೇನೆ. ನಾವು ನಮ್ಮ ಹಕ್ಕನ್ನ ಕೇಳಕ್ಕೆ ನೀನೇ ಕೊಟ್ಟರೆ ಡೇಟ್ 5ನೇ ತಾರೀಕು ಬನ್ನಿ ಅಂತ ನಾವು ಭಾರಿ ಗೌರವದಿಂದ ಬೇಡಪ್ಪ ಸಾಂಕೇತವಾಗಿ ನಮ್ಮ ರೈತರು ಬಂದು ಕೇಳ್ತೀವಿ ಅಂತಂದ್ರೆ ನೀನ್ ಇಲ್ಲಿಂದ ಯಾವ್ದೋ ನಪ ಹಾಕೊಂಡು ಹೋಗಿದ್ದೀಯ ಅಂದ್ರೆ ಯಾವ ಮಾನದಂಡಲ್ಲಿ ಹೋಗಿದ್ದೀರಪ್ಪ ನೀವು? ಎಲ್ಲ ಹೋಗಿದ್ದೀರಿ ನೀವು? ಹುಡುಗಾಟ ಆಗ್ತೀರ ನೀವು? ಆ ಧೈರ್ಯ ಇದ್ರೆ ನಿಜವಾದ ರೈತರಿಗೆ ನಾನು ಮಂಜೂರು ಚೀಟಿ ಕೊಟ್ಟು 20,000 ಎಕರೆಗೆ ನೀನು ಈಗಾಗಲೇ 7,000 ಕೊಟ್ಟಿದ್ದೀಯ ಅಂದ್ರೆ ಇನ್ನು ಎಷ್ಟೇ ಕೊಟ್ಟಿದ್ದೀನಿ ಹಾಕಲ್ಲಿ. ಇಂಥ ರೈತರಿಗೆ ಮಂಜೂರು ಕೊಟ್ಟಿದ್ದೀವಿ, ಇಂಥ ರೈತರಿಗೆ ನಾವು ಎಲ್ಲಾ ತರದ ದಾಖಲೆ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ಲ. ಯಾಕೆ ಹೇಳಕ್ಕಾಗ್ತಲ್ಲ ನಿಮ್ಗೆ? ಯಾಕೆ ನಿಜವಾದ ರೈತರು ಯಾರು ಈ ಸುಮಾರು ವರ್ಷದಲ್ಲಿ ಅನುಭವಿಸ್ತಾರೆ? ಹೋಗಿ ನೀವು ಅಧಿಕಾರಿಗಳು, ತಹಸೀಲ್ದಾರ್, EOಗಳು, ಸೆಕ್ರೆಟರಿಗಳು ಏನ್ ಮಾಡ್ತಾರಪ್ಪ ನೀವು? ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.